ಎಲ್ಲ ಮಗ ಭಾಷೆನೇ ಐತಿ ಎಲ್ಲ ಅವನ ನೋಡ್ಕೊತ ಒಂದ್ ಜಿರಾಕ್ಸ್ ಸೆಟ್ ಕೊಡಿದ್ ನನಗ್ ಗೊತ್ತಿದ್ದಿಲ್ರಿ ನನ್ನ ಮಗ ಸಾಲಿ ಕಲ್ತೀನ್ರಿ ಪಾಠ ಬೈಟಂಗಿ ಮಾಡಿ ಮಗನ ಸಾಲಿ ಕಲ್ತೀನ್ರಿ ನನ್ನ ಮಗನ ಮೋಸ ಮಾಡ್ತೀವಿ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಶೇಖವ್ವ ಶರಣಪ್ಪ ಭಜಂತ್ರಿ ಅಂತ ಹೇಳಿ ಕೊಟ್ಟಾಳದವರು, ಅವ್ರದ್ದು ಮಗಂದು ಒಂದು ಕರೆಂಟ್ ಹತ್ತಿ ದುರ್ಘಟನೆ ಆಗಿದ್ದ ಬಗ್ಗೆ ಒಂದು 6/1/2026 ಒಂದು ಘಟನೆ ಆಗಿದ್ದ ಅಂತ ಹೇಳಿ ಅವ್ರಿಗೆ ಈ ರಾಜು ಈರಗೊಂಡ ಬಿರಾದಾರ್ ಮತ್ತು ಸುನೀಲ್ ಬಿರಾದಾರ್ ಹಾಗೂ ಈರಗೊಂಡ ಬಿರಾದಾರ್ ಅವ್ರ ಮನೆದವರು ಫೋನ್ ಹಚ್ಚಿ ಕರೆಂಟ್ ಹತ್ತೈತಿ, ನಿಮ್ಮ ಮಗನಿಗೆ ನೀವು ನಮ್ಮ ಹೊಲದಾಗ ಬರ್ಬೇಕಂತ ಹೇಳಿ ಅವ್ರಿಗೆ ಫೋನ್ ಮುಖಾಂತರ ಒಂದು ಮೆಸೇಜ್ ಕೊಟ್ಟಿರ್ತಾರೆ. ಅವರು ಬಂದು ನೋಡಿದ ಕೂಡಲೇ ಅವ್ರದ್ದು ಡೆಡ್ ಬಾಡಿ ಅವ್ರದ್ದು ತೆಳಗ ನೆಲದಲ್ಲಿ ಬಿದ್ದಿರ್ತೈತೆ. ಮುಂದೆ ಏನಾಗಿದೆ ಅಂದ್ರೆ ರಾತ್ರಿ ಅವರು ತಿಕೋಟಾ ಪೊಲೀಸ್ ಸ್ಟೇಷನ್ದವರು ಬಂದು ಮತ್ತು ಸಿವಿಲ್ ಹಾಸ್ಪಿಟಲ್ ತಿಕೋಟಾ ಅವರು ಬಂದು ಡೆಡ್ ಬಾಡಿಯನ್ನು ತಗೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಲಾರ್ದೆ ಅವ್ರಿಗೆ ಮತ್ತೆ ರಿಟರ್ನ್ ರಾತ್ರಿ 11 ಗಂಟೆಗೆ ಮನ್ ಮಾಡ್ಲಕ್ಕ ಕೊಟ್ಟಿದ್ರು. ಮತ್ತು ಊರು ಮಂದಿ ಹಿರಿಯರು ಎಲ್ಲರೂ ಕೂಡಿ ಅವ್ರದ್ದು ಏನೈತಿ ಅಂತಿಮ ಕ್ರಿಯೆ ಹುಡುಗಂದು ಮಾಡಿದ್ರು. ಮತ್ತು ಅವ್ರಿಗೆ ಮುಂದೆ ಆ ಸಮಯದಲ್ಲಿ 3 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ರು. ಮುಂದದು ಏನಾಗ್ತೈತಿ, ಒಂದು ತಿಂಗಳ ನಂತರ ಆ ಹುಡುಗಂದು ಮೊಬೈಲ್ದಾಗ ಚಾಟಿಂಗ್ ಅಂತ ಏನು ಇದು ವಾಟ್ಸಪ್ ಚಾಟಿಂಗ್ ಸಿಗುತ್ತೈತಿ. ಅದ್ರೊಳಗೆ ಏನಾಗಿದೆ, ಆ ಏನು ಹೊಲದಾಗ ಏನು ರಾಜು ಬಿರಾದಾರ್ ಏನು ಅದಾರಲ್ಲ ಅವ್ರ ಸಿಸ್ಟರ್ ಅಶ್ವಿನಿ ಅಂಥೇಳಿ ಅವ್ರ ಜೊತೆ ಆ ಹುಡುಗಂದು ಒಂದು ಅಫೇರ್ ಇದೆ ಅಂಥೇಳಿ ಒಂದು ಚಾಟಿಂಗ್ದಾಗ ಸಂಶಯ ಆ ತಾಯಿಗೆ ಗೊತ್ತಾಗಿದ ಮೇಲೆ ಆ ತಾಯಿ ಏನು ಮಾಡ್ತಾಳ, SP ವಿಜಯಪುರವರಿಗೆ ಮತ್ತು ತಿಕೋಟಾ CPI PSI ಅವರಿಗೆ ಹೋಗಿ ಭೇಟಿಯಾಗಿ ತಮ್ಮ ಫಿರ್ಯಾದಿಯನ್ನು ಕೊಟ್ಟಿದ್ದು. ಆ ಫಿರ್ಯಾದಿ ಪ್ರಕಾರ ಅವರು ಯಾವುದೇ ಕ್ರಮವನ್ನು ತಗೊಂಡಿಲ್ಲ. SP ಅವರು ಆಗಲಿ ಅಥವಾ PSI CPI ಆಗಲಿ PSI ತಿಕೋಟದವರು ಯಾವುದೇ ಕ್ರಮವನ್ನು ಅವರು ತಗೊಂಡಿಲ್ಲ. ಆ ನಂತರ ಸಮಾಜದ ಮುಖಾಂತರ ಭಜಂತ್ರಿ ಸಮಾಜದ ಮುಖಾಂತರ ಮತ್ತು ಜಮ್ ಅಸೋಸಿಯೇಷನ್ UTV ನ್ಯೂಸ್ ಯೂಸುಫ್ ಜಮಾದಾರ್ ಅಂತ ಹೇಳಿ ಅವ್ರು ನನಗೆ ಸಂಪರ್ಕ ಮಾಡಿದ್ರು. ಸರ್, ಈ ತರಹದ ಒಂದು ಘಟನೆ ಆಗಿದೆ, ಒಂದು ಇದು ಸಸ್ಪಿಷಿಯಸ್ ಮರ್ಡರ್ ಅಂತ ಹೇಳಿ ಕಾಣ್ತಾ ಇದೆ, ಸ್ವಲ್ಪ ಇದು ನ್ಯಾಯಾಲಯ ಮುಖಾಂತರ ಒಂದು ಆದೇಶ ಮಾಡಿ ನಮ್ಗೆ ಒಂದು ಆರ್ಡರ್ ಮಾಡಿಕೊಟ್ರೆ ನಮ್ಗೆ ಒಳ್ಳೇದಾಗ್ತೈತೆ ಅಂತ ಹೇಳಿ ನನಗೆ ಸಂಪರ್ಕ ಮಾಡಿದ್ರು. ಅದೇ ಪ್ರಕಾರ ನಾನು JMFC 3rd ಪ್ರೈವೇಟ್ ಕಂಪ್ಲೇಂಟ್ 504/2026 ಒಂದು ದೂರವನ್ನು ದಾಖಲು ಮಾಡಿ ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಮಾಡಿ ಈ ಘಟನೆ ಬಗ್ಗೆ ಎಲ್ಲ ಡೀಟೇಲ್ಸ್, ಡಾಕ್ಯುಮೆಂಟ್ಸ್ ಮತ್ತು ಮೊಬೈಲ್ ಮತ್ತು ಪೆನ್ ಡ್ರೈವ್ ಮತ್ತು ಫೋಟೋಸ್ ಯಾವ ಥರ ಇದಿದೆ ಎಲ್ಲವನ್ನು ಸಬ್ಮಿಟ್ ಮಾಡಿ ಹಿಯರಿಂಗ್ ಮಾಡಿ ನ್ಯಾಯಾಲಯನ ಅದು ನೋಡಿ ಅವ್ರ ನ್ಯಾಯಾಲಯದಲ್ಲಿನೂ ಅದು ಸಾಹೇಬ್ರಿಗೆ ಮನವರಿಕೆ ಆಯಿತು, ಈ ಥರದ್ದೇನೆ ಸಸ್ಪಿಷಿಯಸ್ ಸಮಥಿಂಗ್ ಇಸ್ ದೇರ್, ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ಅವರು ಮೊನ್ನೆ ಒಂದು ಆರ್ಡರ್ ಮಾಡಿದ್ದಾರೆ. ಆ ಆರ್ಡರ್ ಪ್ರಕಾರ ಏನೈತಿ, ಪೊಲೀಸ್ ಸ್ಟೇಷನ್ ತಿಕೋಟಾ ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, FIR ರಿಜಿಸ್ಟರ್ ಮಾಡಿ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕಂತ ಹೇಳಿ ಒಂದು ಆದೇಶ ಆಗಿದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।